ಕಾಂಚನವಿ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಸುಸಂಸ್ಕೃತ ಚರಿತೆಯ ತಾಯ್ನಾಡು ಮಹೋನ್ನತ ಕಲೆಗಳ ನೆಲೆಬೀಡು ಕೆಡಿಸದಿರು ಈ ಹೆಸರ ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ ಓ ಅಭಿಮಾನಿ ಗೂಡಾಗಲಿ ನಾಡಾಗಲಿ ಕಟ್ಟೋಕೆ ನಾನಾ ದಿನ ಕೆಡವೋಕೆ ಮೂರೇ ದಿನ ಹರಸಿದರು ಮುನಿಗಳು ಗಳಿಸಿದರು ಕಲಿಗಳು ನೆತ್ತರಲಿ ನೆಚ್ಚಿನ ಈ ನೆಚ್ಚಿನ ಸಾಮ್ರಾಜ್ಯವ ಹಾಡಿದರು ಕವಿಗಳು ಕರಗಿದವು ಶಿಲೆಗಳು ತುಂಬಿದರು ಎದೆಯಲಿ ಸಿರಿಗನ್ನಡ ಅಭಿಮಾನವ ಕನ್ನಡ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಧೀರರಾಡಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು ವರ ಸಾಧು ಸಂತರ ನೆಲೆ ನಿನ್ನದು ಮಹಾಶಿಲ್ಪಕಾರರ ಕಲೆ ನಿನ್ನದು ಸಂಗೀತ ಸಾಹಿತ್ಯ ಸೆಲೆ ನಿನ್ನದು ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ. ಈ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಹುಚ್ಚನ ಕಣ್ಣೀರು ಆಟಾಡ್ತಾ ರೊಚ್ಚಿಗೆದ್ದ ಹುಚ್ಚಹುಲಿ. ಈ ಜನ ಮನೋರಂಜನೆಗಾಗಿ ಇಷ್ಟು ಜನ ಬರ್ತಾರಂದ್ರೆ ಒಂದು ಒಳ್ಳೆ ನಾಟಕ ಆಗ್ತದಂತ ಅರ್ಥ ಇದೆ. ಅದರ ಸಲುವಾಗಿ
ಮಾಡ್ತಕ್ಕಂಥ ಎಲ್ಲರಿಗೂ ಈ ಬೊಮ್ಮನಹಳ್ಳಿ ಗ್ರಾಮದ ತಂದೆ ತಾಯಿಗಳಿಗೂ ಮತ್ತು ಊರಿನ ಗಣ್ಯರಿಗೂ ಪ್ರೋತ್ಸಾಹ ಕೊಟ್ಟು ಇಂಥ ಸಂದರ್ಭದಲ್ಲಿ ಒಂದು ನಾಟಕ ಮಾಡಿ ಈ ಗ್ರಾಮದ ಆರಾಧ್ಯ ದೈವ ಯಲ್ಲಮ್ಮ ತಾಯಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲನೇದಾಗಿ ಗ್ರಾಮ ದೇವತೆಗೆ ಗದ್ದಿಗೆ ಗಣಮಣೆದು ಮತ್ತು ಇಡೀ ಎಲ್ಲ ಗ್ರಾಮದ ಹಿರಿಯರು ಎಲ್ಲ ರಾಜಕೀಯ ಮುಖಂಡರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ಈ ಮುಖಂಡರು ಎಲ್ಲರಿಗೂ ಕೂಡ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಹುಚ್ಚನ ಕಣ್ಣೀರು ಈ ಒಂದು ನಾಟಕ ಬಹಳ ಅದ್ದೂರಿಯಾಗಿ ತಾವು ನಿರ್ವಹಣೆ ಮಾಡಿದರೆ, ಆಯೋಜನೆ ಮಾಡಿದರೆ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಏನು ನಿಮ್ಮ ಬಸವರಾಜ್ ಸರ್ ಸುಮಾರು 15 ವರ್ಷಗಳಿಂದ ಈ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಬೊಮ್ಮನಹಳ್ಳಿ ಗ್ರಾಮ ಯಾವ ರೀತಿಯಪ್ಪ ಅಂತಂದ್ರೆ, ನಾವು ಗ್ರಾಮದ ಯಾವುದೇ ಒಂದು ಜಾತ್ರಾ ಮಹೋತ್ಸವ ಆಗಲಿ ಏನೇ ಬಂದರೂ ಕೂಡ ಈ ಗ್ರಾಮದಲ್ಲಿ ಎಲ್ಲ ಒಂದೇ ಕುಟುಂಬದಂತೆ ತಾವೆಲ್ಲರೂ ಕೂಡ ಸೇರಿದರೆ ನಿಜವಾಗಿ ಕೂಡ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं मङ्गलं कुरु. कौसल्या सुप्रजा रामपूर्वा सन्ध्या प्रवर्तते उत्तिष्ठ नरसार्दूला कर्तव्यं दैवमाह्निकम् उत्तिष्ठोत्तिष्ठ गोविन्द उत्तिष्ठ. शरणं 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 देवी कृपाकरी पालिसु वरवरताय अम्मा श्री गौरी पालिसु वरवरताय देवी श्री गौरी. ಯಾಕೆಂದ್ರೆ ದೇಶಕ್ಕಾಗಿ ಹೋರಾಡ್ತೀನಂತ ನನ್ನ ಸಣ್ಣನ್ನ ಮಿಲಿಟರಿ ಸೇರಿದ. ಆದ್ರೆ ಕಾರ್ಗಿಲ್ ಯುದ್ಧದಲ್ಲಿ ಜಯಶಾಲಿಗೆ ಬಾ ಅಂತ ನಿನ್ನಲ್ಲಿ ಸೆರೆಗೋಡಿ ಬೆಳ್ಕೊತಾ ಇದ್ದೀನಿ ತಂದೆ, ನಿನ್ನಲ್ಲಿ ಸೆರೆಗೋಡಿ ಬೆಳ್ಕೊತಾ ಇದ್ದೀನಿ. ಈ ನಿನ್ನ ಮಗಳಿಗೆ ಆಶೀರ್ವಾದ ಮಾಡು ತಂದೆ, ಆಶೀರ್ವಾದ ಮಾಡು. ಸತ್ತಮೇ ಜಯತಿ ಎನ್ನುವ ಶಬ್ದ
ಇನ್ನು ಸತ್ತಿಲ್ಲ ತಂಗಿ. ಸತ್ಯವಂತರಿರುವವರೆಗೂ ಸತ್ಯ ಸಾಯುವುದಿಲ್ಲ ತಂಗಿ, ಸತ್ಯ ಸಾಯುವುದಿಲ್ಲ. ಯುದ್ಧಕ್ಕೆ ಎಂದು ಹೊರಟಿರುವ ನನ್ನ ತಮ್ಮ ಗೆದ್ದು ಬಂದೇ ಬರುತ್ತಾನೆ. ನನ್ನ ಅನಂತರ ಹೃದಯ ಭಾಂಡಾರದಲ್ಲಿ ಸೋಲೆನ್ನುವ ಶಬ್ದಕ್ಕೆ ಸ್ಥಳವೇ ಇಲ್ಲ. ತಂಗಿ ಸವಿತಾ, ಪೂಜೆ ಆಯ್ತಾನಮ್ಮ? ಆ ದೇವರಲ್ಲಿ ಏನಂತ ಬೇಡಿಕೊಂಡೆ? ಯುದ್ಧಕ್ಕೆ ಹೋಗ್ತಾರೆ ನನಗೆ ಜಯಶಾಲಿಗೆ ಬರಲಿ ಅಂತ ದೇವರ ಹತ್ರ ನಾನು ಬೇಡ್ಕೊಂಡೆ. ಪ್ರಸಾದ ಕೊಡುತ್ತೇನೆ. ತಂಗಿ, ಈ ನಿನ್ನ ಪ್ರಸಾದ ನಾನು ಯುದ್ಧದಿಂದ ಬರುವ ತನಕ ನನಗೆ ಪ್ರೀತಿಯ ಉಸಿರಾಗಲಮ್ಮ. ನೀನು ಯುದ್ಧಕ್ಕೆ ಹೋಗ್ತಾ ಇರೋದು ಒಂದು ಕಡೆ ಸಂತೋಷ ಆದ್ರೆ ನಮ್ಮೆಲ್ಲ ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಮತ್ತೊಂದು ಕಡೆ ನನಗೆ ಗೊತ್ತು ಇದ್ದೇನೆ. ಹುಚ್ಚಿ, ಭಾರತದ ನೆಲವನ್ನು ನುಂಗಲು ಬಂದಿರುವ ಪಾಕಿಸ್ತಾನ ಎಂಬ ವಂಚಕರನ್ನು ಒತ್ತು ಓಡಿಸಲು ಹೊರಟಿದ್ದಾನೆ ಶಿಸ್ತಿನ ಸಿಪಾಯಿಯಾಗಿ. ಅವನ ಶಕ್ತಿಯ ಮೇಲೆ ನನಗೆ ನಂಬಿಕೆ ಇದೆಯಮ್ಮ, ನಂಬಿಕೆ ಇದೆ. ಅಲ್ಲಿ ಊಟ ಸರಿಯಾಗಿ ಮಾಡ್ತಾನೆ ಇಲ್ಲೋ ಅಂತ ಭಯ ಆಗ್ತಾ ಇದೆ. ಅವರಿಗೆ ಎಲ್ಲ ವ್ಯವಸ್ಥೆ ಮಾಡಿದ ತಂಗಿ ನಮ್ಮ ಭಾರತ ಸರ್ಕಾರ. ಆದರೆ ಮಾಡುವುದೊಂದೇ ಕೆಟ್ಟ ಕಾರವಾರ. ಲಂಚವೆಂಬ ಕೊಂಚ ಕಾಂಚನ ವಂಶದ ಮೇಲೆ ಏರಿಸಿ ಕಾಮನರಿಗೆ ತೂರಿ ಕಾಮದಯ ತೀರಿಸಿಕೊಂಡು ಹೋಗುವ ಕೆಟ್ಟ ರಾಜಕಾರಣ ತುಂಬಿಕೊಂಡಿದ್ದಾರೆ ಈ ಸಮಾಜದಲ್ಲಿ. ಅಂತ ಕೆಟ್ಟ ಕಾಮಕರನ್ನು ಒಟ್ಟು ಬುದ್ಧಿ ಕಲಿಸುವ ಈ ರಾಜವೀರಮ್ಮ ಈ ದಿನ ನಂದಿರು. ಅಷ್ಟೇ ಅಲ್ಲಮ್ಮ, ರಾಜಾದಿ ರಾಜ ಈ ನನ್ನನ್ನ ರವಿರಾಜ. ಸವಿತಾ, ಈ ನಿನ್ನ ಸರಿಯಾದ ಮಾತನ್ನು ಕೇಳಿ ಕರೆಯಿತು ನನ್ನ ಮನ. ಅಣ್ಣ, ನಮ್ಮ ತಂಗಿ ತುಂಬಾ ಜನ ಬಂಗಾರದಂತ ತಂಗಿ, ಈ ನಮ್ಮ ಮುದ್ದು ತಂಗಿ. ನೀನು ಹೇಳುವ ಮಾತು ಸತ್ಯವಿದೆ ರಣಜಿತ. ಆನಂದದ ಆಗಸವನ್ನು ಒತ್ತಿರುವ ಈ ನಗುಮುಖ ಪ್ರೀತಿಯನ್ನು ತುಂಬಿಕೊಂಡಿರುವ ಮನಸ್ಸು ಎಷ್ಟು ವರ್ಣಿಸಿದರೂ ಕಡಿಮೆ ಸರಿ. ಅಣ್ಣ, ಪತಿವ್ರತೆ ಪಾವಿತ್ರತೆಯನ್ನು ಒತ್ತಿರುವ ಈ ನಮ್ಮ ಮುದ್ದು ತಂಗಿಯ ಕೊರಳಿನಲ್ಲಿ ಕರಿಮಣಿ ಕಟ್ಟಿಸಿದರೆ ಎಷ್ಟೊಂದು ಶೋಭೆ ತರುವುದು. ಪ್ರೀತಿಗೆ ಪಾತ್ರವಾಗಿರುವ ಈ ನಮ್ಮ ಪ್ರೀತಿಯ ತಂಗಿಗೆ ಪ್ರೇಮ ಸಿಂಹಾಸನದ ಮೇಲೆ ಕೂಡಿಸಿ ಹೂವು ಯಾರು ಆಡಿಸುವ ಗಂಡನೇ ಹುಡುಕೋಣ. ಹೋಗಣ್ಣ, ಏನ್ ತಮಾಷೆ ಮಾಡ್ತೀನಿ. ಗಂಡ ಅಂದ ಕೂಡಲೇ ಮುಖದ ಕಳೆನೇ ಬೇರೆ ಆಯ್ತಲ್ಲ. ಹೀಗಿದ್ದಾಗ ತಂಗಿ, ಈ ನಿನ್ನ ಮುದ್ದಾದ ಮುಖಕ್ಕೆ ಮುತ್ತಿನಂತವರವನ್ನೇ ಹುಡುಕುವೆ. ಒಟ್ಟಿನಲ್ಲಿ ನಮ್ಮ ತಂಗಿ ನಗು ನಗುತ್ತಾ ಸಂತೋಷದಿಂದ ಇರಬೇಕು. ನಿನ್ನ ಮುಖದಲ್ಲಿ ನಗು ಕಾಣುವುದೇ ನಮಗೆ ಸ್ವರ್ಗ, ಅದೇ ನಮಗೆ ಮಾರ್ಗ. ಸವಿತಾ, ನಾನು ರಣಜಿತನನ್ನು ಬಸ್ ಸ್ಟ್ಯಾಂಡ್ ವರೆಗೆ ಬಿಟ್ಟು ಹಾಗೆ ಹೊಲಕೋಗಿ ಬರುತ್ತೀನಮ್ಮ. ನಾನು ನಿನ್ ಜೊತೆ ಹೊಲಕ್ ಬರ್ಲ? ಏನು, ನೀನು ಹೊಲಕು ಬರುವುದೇ? ಹುಚ್ಚಿ, ಬೇಡಮ್ಮ ಬೇಡ. ಹೂವಿನಂತಿರುವ ನಿನ್ನ ಪಾದಕ್ಕೆ ಮುಳ್ಳು ಚುಚ್ಚಿದರೆ ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದಮ್ಮ, ನನ್ನ ಹೃದಯಕ್ಕೆ ಚುಚ್ಚಿದಂತಾಗುತ್ತದೆ. ನಿಮ್ಮಂತ ನನ್ನಂದಿರ ಪಡೆಯಬೇಕಾದ್ರೆ ನಾನೇ ಭಾಗ್ಯಶಾಲಿ ಅನಿಸ್ತಾ ಇದೆ. ಒಟ್ನಲ್ಲಿ ಹೇಳ್ಬೇಕಾದ್ರೆ ನೀವು ದೇವ ಮಾನವರನ್ನ ದೇವ ಮಾನವರು. ದೇವಮಾನವ ತಂಗಿ, ನಾನಲ್ಲಮ್ಮ ದೇವಮಾನವ. ಜಾತಿ ಭೂತವನ್ನು ಹೊಡೆದೋಡಿಸಿ ಮೇಲು ಕೀಳು ಉಚ್ಚ ನೀಚನೆಂಬ ತಾರತವನ್ನು ಮಾಡದೆ ಸಮಾನಿತ ಸಮಾಜವನ್ನು ಕಟ್ಟಬಯಸಿದ ಆ ಜಗಜ್ಯೋತಿ ಬಸವೇಶ್ವರ ನಮ್ಮ ದೇವಮಾನವ. ಅದರಂತೆ ಅಷ್ಟ ಐಶ್ವರ್ಯಗಳಿಗೆ ಆಸೆ ಪಡದೆ ಸ್ವಾರ್ಥದಾಸಿಗೆ ಮೋಸ ಹೋಗಿರುವ ಏಕಾಂಗಿಯಾಗಿ ತಪಗೈದು ಮನುಷ್ಯ ಕುಲಕ್ಕೆ ಮುಳ್ಳಾಗಿರುವ ಸ್ವಾರ್ಥದಾಸಿಯನ್ನು ತೊಲಗಿಸಿ ಕಾಮ ಕೃತಗಳನ್ನು ಭಸ್ಮ ಮಾಡಿ ಶಾಂತಿ ಮಂತ್ರ ಹೇಳಿದ ಆ ಶ್ರೀ ಶೈಲ ಮಲ್ಲಿಕಾರ್ಜುನಮ್ಮ ನಿಜವಾದ ದೇವಮಾನವರು. ನೀನು ಹೇಳುವ ಮಾತು ಸತ್ಯವಿದೆ ಅಣ್ಣ. ಆ ತಂಗಿ ಸಹಿತ ನಾನು ಯುದ್ಧಕ್ಕೆ ಹೊರಡುವ ಮುನ್ನ ಸಂತೋಷದಿಂದ
ಒಂದು ಹಾಡಾಡಿ ಕಳಿಸಿಕೊಡೋಣ ಈ ನಿನ್ನ ಅಣ್ಣನನ್ನು. ತಂಗಿ, ಈ ನಿನ್ನ ಪ್ರೀತಿಯ ಹಾಡು ಕೇಳಿ ನನ್ನ ಹೃದಯದಲ್ಲಿ ಜೇನಿನ ಗೂಡು ಕಟ್ಟಿದಂತಾಯಿತು. ಅಣ್ಣ, ನಿನಗೋಸ್ಕರ ಪಾಯಸ ಮಾಡ್ತೀನಿ. ಬಾ ತಂಗಿ, ಹೋಗೋಣ. ಓ ಶಶಾಂಕ್, ಬಾರು. ಬಹಳ ದಿವಸ ನಂತರ ಈ ಸ್ನೇಹಿತರ ಮೇಲೆ ನೆನಪಾಯ್ತೇನು? ಅದಿರಲಿ, ಇದೇನು ಇದ್ದಕ್ಕಿದ್ದಂತೆ ನಿನ್ನ ಮುಖ ಕಪ್ಪಾಗಿದೆಯಲ್ಲ? ಸರಿಯಾಗಿ ಊಟ ಮಾಡಲ್ವೇನು? ಸಾಲವೆಂಬ ಶೂಲ ಈ ಬಡತನದ ಕುತ್ತಿಗೆಯಲ್ಲಿ ಕತ್ತಿಯಲ್ಲಿನಂತೆ ನೇತಾಡುತ್ತಿದೆ ರಾಜ. ಹೇಗೆ ಸಿಗುವುದು?
ಆದರೆ ನೀನು ದಿನಲು ಕೂಲಿಗೆ ಹೋಗುವುದೇ? ಸಾಲಕ್ಕೆ ಮೂಲವಾಗಿರುವ ಈ ಬಡವರ ಬಾಳು ಕಣ್ಣೀರಿನ ಗೋಳಾಗಿದೆ. ಕೈ ಚಾಚಿ ಕಾಸು ಕೇಳಿದರೆ ಕುತ್ತಿಗೆಯನ್ನು ಒತ್ತಿ ಬಿಡುತ್ತಾನೆ ಆ ಶಿವಕಾಂತ ಗೌಡ. ಶಿವಕಾಂತ ಗೌಡ, ರವಿರಾಜ, ಆ ಗೌಡನ ಹತ್ರ 5,000 ಸಾಲ ತೆಗೆದುಕೊಂಡಿದ್ದೆ. ಅದಕ್ಕೆ ಬಡ್ಡಿ ಸಮಿತಿ ಸೇರಿ 15,000 ಎಂದು ಸಾರುತ್ತಿದ್ದಾನೆ. ಆ ಸಾಲ ತೀರಿಸುವುದು ನಿನ್ನಿಂದ ಆಗುವುದಿಲ್ಲ. ನಿನ್ನ ತಂಗಿಯನ್ನು ನನ್ನ ಮನೆ ಕೆಲಸಕ್ಕೆ ಕಳೆದುಕೊಂಡ ಸೌಕರ್ಯ ಏನು ಮಾಡಲಿ ರವಿರಾಜ? ಸಾಲವೆಂಬ ಬಾಲ, ಬಡತನವೆಂಬ ಭೂತ ಒತ್ತಿರುವ ನಾನು ಮಾತನಾಡದೆ ಮೂಕನಾಗಿದ್ದೀನಿ. ಸಣ್ಣ ನೆನಪಿಗಾಗಿ ನಿನ್ನ ಮನೆಯ ಬಾಗಿಲಿಗೆ ತಂದೆ ನಾನು ಭಿಕ್ಷೆ ಬೇಡು. ಈ ನಿನ್ನ ಮಾತು ಕೇಳಿ ನನ್ನ ಕರಳೇ ಹಿಂಡಿದಂತಾಗುತ್ತಿದ್ದಪ್ಪ, ನನ್ನ ಕರಳೇ ಹಿಂಡಿದಂತಾಗುತ್ತದೆ. ನನಗೆ ಎಷ್ಟು ಸಾರಿ ಹೇಳಿದ್ದೆ ಆ ಶ್ರೀಮಂತರ ಸಾಹಸ ಬೇಡೆಂದು. ಈ ನಡೆದಿರೋ ವಿಷಯ ನನಗ್ಯಾಕೆ ತಿಳಿಸಲಿಲ್ಲ? ಏನು ರವಿರಾಜ, ನನ್ನನ್ನು ಕ್ಷಮಿಸಿಬಿಡು ರವಿ. ಈ ನಿನ್ನ ಜೀವನವು ಸಂತೋಷದಿಂದ ಸುಖವಾಗಿ ಸಾಗುತ್ತಿರುವಾಗ ನಾನು ಬಂದು ನಿನ್ನ ಕಣ್ಣು ಮುಂದೆ ನಿಂತರೆ ನಿನ್ನ ನಗುಮುಖವು ಹಾಗೆ ಹೋಗುವುದು. ಈಗಲಾದರೂ ನಿನ್ನ ಕೊರತೆ ನನ್ನ ಮುಂದೆ ಹೇಳಿಕೊಂಡಿಯಲ್ಲ, ಅಷ್ಟೇ ಸಾಕು. ಓ ಶಶಾಂಕ್, ಯಾವಾಗ ಬಂದೆ? ಈಗಲೇ ಬಂದೆ ರಣಜಿತ. ರವಿರಾಜ, ನೀನು ತುಂಬಾ ಅದೃಷ್ಟವಂತನಪ್ಪ. ತಂದೆಯ ಜೊತೆ ಇಷ್ಟೊಂದು ಅನನ್ಯವಾಗಿ ಸಂತೋಷದ ಸಾಗರದಲ್ಲಿ ತೇಲಾಡುತ್ತಿರುವ ಅಣ್ಣನೆಂದರೆ ನೀನೆ ರವಿರಾಜ, ನೀನೆ. ಈ ನನ್ನ ಜೀವನವು ಬಡತನ ಎಂಬ ಭೂತ ಬಿರುಗಾಳಿಯಾಗಿ ಬೀಸಿದೆ. ನನ್ನ ಬೆನ್ನಿಗೆಯನ್ನೇ ಆರಿಸಿಕೊಂಡು ಹೋಗಿಬಿಟ್ಟಿದೆ. ಇಂಥ ಒಬ್ಬ ತಂಗಿಗೆ ಪ್ರೀತಿಯಿಂದ ಮಾತನಾಡಷ್ಟು ಮೂಕನಾಗಿ ಬಿಟ್ಟಿದ್ದೇನಪ್ಪ. ನಾನು ನಿಜವಾಗಲೂ ನತದೃಷ್ಟನೋ ರವಿರಾಜ, ನತದೃಷ್ಟ. ಯಾರೋ ಅದೃಷ್ಟವಂತರು, ನಾನು ಅದೃಷ್ಟವಂತನೇ ಅಲ್ಲ ಕಣು. ಈಗಿನ ಕಾಲದಲ್ಲಿ ಕಾಮಕರ ದುಡ್ಡಿನ ಗರ್ಭದಲ್ಲಿ ಕೊಂಚನ ತೋರಿಸುವ ದುಷ್ಟರು ಅದೃಷ್ಟವಂತರು. ದೇಶ ರಕ್ಷಣೆಗಾಗಿ ಕಾಶ್ಮೀರದಲ್ಲಿ ವೀರವೇದರು ಹೋರಾಡುವರು, ಇಲ್ಲಿ ಭ್ರಷ್ಟ ರಾಜಕಾರಣಿಗಳು ಹಾರಾಡುವರು. ಶಶಾಂಕ, ದೇಶದ ಸಲುವಾಗಿ ಎಷ್ಟು ವೀರವೇದರು ತಮ್ಮ ಪ್ರಾಣವನ್ನೇ ಪಣಗಿಟ್ಟಿದ್ದಾರೆ. ಅಂಥದ್ರಲ್ಲಿ ಚೌಡಗುಡ್ಡದ ಶಿವಬಸವಂತಪ್ಪ ವೀರವೇದರ ಕುಟುಂಬವನ್ನೇ ಮರೆತು ಮಾತೃಭೂಮಿ ರಕ್ಷಣೆಗಾಗಿ ಆತ್ಮರಾಗಿದ್ದಾರೆ. ಅಂತವರ ಬಗ್ಗೆ ಒಬ್ಬನಾದ್ರೂ ಯೋಚಿಸ್ತಾರೇನೋ? ಇಲ್ಲಿ ತಮ್ಮನಾದ ಲೋಕದಲ್ಲೇ ತೇಲಾಡುತ್ತಿದ್ದಾರೆ. ಈ ಲೋಕದ ಬಂದರು ಕೈಲಾಗದ ಚಂಡರು. ಹೇಳೋ ಮಾತು ನಿಜವಿದೆ ಅಣ್ಣ. ಆ ಸತ್ಯವನ್ನು ಉಸಿರು ನೀವಿಬ್ಬರಲ್ಲಾದರೂ ಇದೆಯಲ್ಲ ಅಣ್ಣ, ಅಷ್ಟೇ ಸಾಕು ನನಗೆ. ರಣಜಿತ, ಸತ್ಯದ ಸಾಧಿಯಪ್ಪ ನಿನ್ನಣ್ಣ. ಬಡವರ ಬಂದು ಈ ಹಳ್ಳಿ ಹುಲಿ. ಹೋಗಲಿ ನಿನ್ನಲ್ಲಿ. ಈ ಸಮಾಜದ ಆಳುಗಳೇ ನಮಗ್ಯಾಕೆ ಬೇಕು? ನೀನು ನನಗಿಂತಲೂ ಹೆಚ್ಚು ಓದಿದವನು. ನಿನ್ನ ವಿದ್ಯೆಗೆ ಬೆಲೆಕೊಟ್ಟಿದ್ದರೋ ಈ ಸಮಾಜ. ಲಂಚ ಲಾಸಿಗಾಗಿ ನಿನ್ನ ಭವಿಷ್ಯವನ್ನೇ ಹಾಳು ಮಾಡಿದಲೋ ಈ ಭ್ರಷ್ಟ ಅಧಿಕಾರಿಗಳು. ಲಂಚ ಲಾಸಿ ದುಡ್ಡಿದ್ದವನು ದೊಡ್ಡನಿದ್ದರೆ ದೊಡ್ಡವನೆಂದು ಕರೆಯುವುದು ಈ ಸಮಾಜ. ಲಂಚ ರಾಶಿಗಾಗಿ ರೈತ ಬೆವರು ಸುರಿಸಿದ ದುಡಿದ ಹಣವನ್ನು ಮೋಸ ವಂಚನೆಗೆ ಸ್ವರ ಮಾಡ್ತಿರುವರು ಈ ಭ್ರಷ್ಟ ಅಧಿಕಾರಿಗಳು. ಅದನ್ನು ಕಂಡು ಕಣ್ಣು ತುಂಬ ನೋಡಿ ಕೈ ಕಟ್ಟಿ ಕುಳಿತುಕೊಂಡಿದೆ ಈ ನಮ್ಮ ಸಮಾಜ.
ರಾಜಕೀಯ ಮಾಡುವುದಕ್ಕಾಗಿ ಕೋಟಿ ಗಂಟೆ ಖರ್ಚು ಮಾಡಿ ರೈತರಿಗೆ ಮೋಸ ಮಾಡಿ ಓಟ್ ಹಾಕಂತ ಹೇಳ್ತಿದೆ ಈಗಿನ ರಾಜಕೀಯ ಪಕ್ಷ. ಬಾಡ್ಲಿ ಕೊಟ್ಟ ಕ್ಷಣ ಕುಡಿದ ಮತ್ತಿನಲ್ಲಿ ಮಾಡಿಕೊಂಡ ಮರುದಿನ ಬಂದಿದ್ದಾನೆ ಈ ಸಮಾಜದ ಪುರುಷ. ರಾಜಕೀಯ ಮಾಡುವಲ್ಲಿ ಬೊಂಬೆ ಅಂತ ಕುಡಿದು ಕುಪ್ಪಳಿಸಿದರೆ ಹುಚ್ಚು ಸಮಾಜದ ಪುರುಷ. ರಣಜಿತ, ನೀನು ಹೇಳುವ ಮಾತು ಸತ್ಯದ ಉಸಿರನ್ನೇ ಹೇಳುತ್ತಿದೆ. ರಣಜಿತ, ನೀನು ಹೇಳುವ ಮಾತು ಸತ್ಯದ ಉಸಿರನ್ನೇ ಹೇಳುತ್ತಿದೆ. ಅನ್ಯಾಯವನ್ನು ಅಡಗಿಸುವವನು ಅವನ್ಯಾವನಿದ್ದರೆ ಈ ಊರಲ್ಲಿ ಸೂರ. ಸಮಾಜದ ಮೂಲೆ ಮೂಲೆಯಲ್ಲಿ ತುಂಬಿಕೊಂಡಿರುವುದು ಅನ್ಯಾಯ. ಅಂದಾಗ ಒಬ್ಬರಿಂದ ಸಾಧ್ಯವನಪ್ಪ ಧರ್ಮವನ್ನು ಬೆಳೆಸೋದು. ಅಸಾಧ್ಯ ಎಂಬ ನುಡಿಯನ್ನು ಸಣ್ಣ ಪುಂಡರಿಗೆಲ್ಲ ಗಂಡು ಗಲಿಯಾಗಿ ಅನ್ಯಾಯವನ್ನು ಮೆಟ್ಟಿ ನಿಂತು ಹಣವಂತರ ಅಟ್ಟಹಾಸ ಅಡಗಿಸುವುದೇ ಈ ಸಿಪಾಯಿಯ ಸವಾಲ್. ಮೆಚ್ಚಿದೆ ಶಶಾಂಕ, ಕೇಳಿದೆಯಲ್ಲೋ ನನ್ನ ತಮ್ಮನ ಮಾತನ್ನು. ಆ ಗೌಡಾಳಿನ ಮಾತಿಗೆ ತಲೆ ತಗ್ಗಿಸಿ ಬಂದಿರುವಲ್ಲ, ಆಚೆಗೆ ಆಗಬೇಕು ನಿನ್ನ ಜಲಮಕ್ಕೆ. ಹೇಳಿ, ಒಂದು ವೇಳೆ ಆ ಸಂದರ್ಭದಲ್ಲಿ ನಾವೇನಾದರೂ ನಿನ್ನ ಸ್ಥಾನದಲ್ಲಿ ಇದ್ದರೆ ಆ ಗೌರವೇದಿಗೆ ಹೊತ್ತು ಬಿಡುತ್ತದೆ ಕರ್ಮದ ತಕ್ಕ ಏನು ಮಾಡಲಿ ಕಪಟದ ಬಳಿಗೆ ತುಂಬಿಕೊಂಡಿರುವ ಆ ಶಿವಕಾಂತ ಗೌಡನನ್ನು ಏನು ಮಾಡಲಿಲ್ಲ ರಾಜ. ನನಗೆ ನಿನ್ನಷ್ಟು ರೋಷ ಆವಿಷ ಬರುತ್ತದೆ. ಆದರೆ ಆ ನೀಚ ಗೌಡನ ಕೃತ್ಯವನ್ನು ನೆನೆಸಿಕೊಂಡರೆ ಮನೆಯಲ್ಲಿ ಬೆಳೆದು ನಿಂತು ತಂಗಿಯುತ್ತವೆ. ಹುಟ್ಟಿನ ಗರ್ಭದಿಂದ ಸೇಡಿನ ಸರ್ಪವಾಗಿ ಕಚ್ಚಿದರೆ ಏನು ಮಾಡಲಿಲ್ಲ ರಾಜ. ಕಟಕನ ಕೈಯಲ್ಲಿ ಕುಡಿಯ ಕೊಟ್ಟರೆ ಕಚ್ಚಿ ಕಡು ತಿನ್ನುವುದು ಹೊರತು ಕರುಣೆ ತೋರುವುದಿಲ್ಲ. ಸಾಕಿ ಸಲುವ ಬೇಟೆಯನ್ನು ಕಟಕನ ಬಾಯಿಗೆ ಬಲಿಯಾಗಿ ತಂದು ಕಣ್ಣೀರು ಹಾಕಲಿ. ಸಾಧನವಾಗಿ ತಂದ ಗೈಸಿನಗಲಿ. ಏನು ಹೇಳಲಿ ಶಶಾಂಕ, ಈ ನಿನ್ನ ಮಾತು ಕೇಳಿ ನಾನು ಸಹಿತ ಮೂರ್ಖನಾದನಪ್ಪ, ಮೂರ್ಖನಾದೆ. ಅಣ್ಣ, ಈ ಹಳ್ಳಿಯ ಹುಲಿಯಾಗಿ ನೀನೇ ಈಗ ತಲೆ ತಗ್ಗಿಸಿದ್ರೆ ಹೇಗಣ್ಣ? ಹುಲಿ ಯಾವತ್ತೂ ಇಲಿಯಾಗಬಾರದು. ಈ ನಿನ್ನ ತಮ್ಮ ಕಾಶ್ಮೀರದಲ್ಲಿ ಹೋರಾಡಿ ವಿದೇಶಿಯರನ್ನು ಒತ್ತು ಓಡಿಸಲು ಹೊರಟಿದ್ದಾರೆ ಶಿಸ್ತಿನ ಸಿಪಾಯಿಯಾಗಿ. ಆದರೆ ನೀನು ಈಗಲೇ ಆ ಗೌರವನ ಕರ್ಮದ ಕೋಟೆಗೆ ನುಗ್ಗಿ ಗರ್ಜಿಸುವಣ್ಣ ಹುಲಿಯಂತೆ. ಆದರೆ ನಾನು ಈಗಲೇ ಆ ಗೌಡನ ಮನೆಗೆ ಹೋಗಿ ನಿನ್ನ ಸಾಲವನ್ನು ತೀರಿಸಿ ಬರುತ್ತೀನಿ. ನೀನು ಲೇರು ಸವಿತಾ, ನನ್ನ ಸ್ನೇಹಿತರಿಗೆ ಊಟ ಬಡಿಸಮ್ಮ. ಆಯ್ತಣ್ಣ, ಈಗಲೇ ಬೆಳೆಸ್ತೀನಿ. ರಣದೀಪ್, ನಿನ್ನನ್ನು ಬಸ್ ಸ್ಟ್ಯಾಂಡ್ವರೆಗೆ ಬಿಟ್ಟು ಹಾಗೆ ಹೋಗಿ ಬರ್ತೀನಿ ಬಾರಪ್ಪ. ನೀನು ಊರಿಂದ ಬರಬೇಕಾದ್ರೆ ಈ ನಿನ್ನ ಮುದ್ದು ತಂಗಿಗೆ ರೇಷ್ಮೆ ಸೀರೆ, ಮಲ್ಲಿಗೆ ಬಳೆಗಳನ್ನೆಲ್ಲ ತರಬೇಕು, ತಿಳಿತಾ? ಆಯ್ತಮ್ಮ, ನನ್ನ ಮುದ್ದು ತಂಗಿ ನೀನು. ನಿನಗೆ ಇಷ್ಟವಾದ ಸೀರೆವು ತರುತ್ತೇನೆ ತಂಗಿ. ಬಾಯಿ. ನೀನು ಅಲ್ಲಿ ಹೋದ್ಮೇಲೆ ಹೊತ್ತೊತ್ತಿಗೆ ಚೆನ್ನಾಗಿ ಊಟ ಮಾಡು. ಆಗಾಗ ನಾವು ಫೋನ್ ಮಾಡ್ತಾ ಇರು. ನಿನಗೆ ಏನಾದ್ರೂ ಶೀತ ನೆಗಡಿ ಆದ್ರೆ ಶುಂಠಿ ಕಷಾಯ ಮಾಡ್ಕೊಂಡು ಕೊಡಿ. ಅಣ್ಣ, ತಂಗಿಗೆ ಯಾವ ತೊಂದರೆ ಆಗದಂತೆ ಹೂವಿನಂತೆ ನೋಡಿಕೊಳ್ಳ. ಆಯ್ತಪ್ಪ, ನಮ್ಮ ತಂಗಿಗೆ ಯಾವ ತೊಂದರೆ ಬರದಂತೆ ನೋಡಿಕೊಳ್ಳುತ್ತೆ. ಅಣ್ಣ, ನೀನು ಯುದ್ಧಕ್ಕೆ ಹೋಗ್ತಾ ಇದೀಯಾ? ನಿನಗೆ ಯಾರು ದೃಷ್ಟಿನ ತಾಗಬಾರ್ದು ಅಂತ ದೃಷ್ಟಿ ತೆಗಿತೀನಿ, ಆಯ್ತಾ? ನಾಯಿ ಕಣ್ಣು, ರೆಂಡೆ ಕಣ್ಣು, ಮೂಳೆ ಕಣ್ಣು ದೃಷ್ಟಿ ನಿನ್ನೆ. ಆಯ್ತು. ಆ ತಂಗಿ ಸವಿತಾ, ನಾನೇನು ಬರಲೇ? ನಿನ್ನ ಆಶೀರ್ವಾದ ಹೊಂದಿದ್ರೆ ನನಗೆ ಯಾವ ತೊಂದರೆಯೂ ಇಲ್ಲ ತಂಗಿ.
ನಾನು ಅಡಿಗೆ ಮಾಡ್ತೀನಿ, ಶಶಾಂಕ್ ಇಲ್ಲೇ ಊಟ ಮಾಡ್ತಾರೆ. ಹಾ, ನಾನು ಬರ್ತೀನಿ, ಹೋಗೋಣ. ಅಲ್ಲ ನೀನು ಹೋಗ್ಬಾ, ಶಶಾಂಕ್ ಊಟ ಬಿಡ್ತೀನಿ. ಹಾ ತಂಗಿ, ನಾನೇನು ಬರುತ್ತೇನೆ. ರೇಷ್ಮೆ ಸೀರೆ ಮನೆಗೆ ಎಲ್ಲ ತಗೊಂಡ್ಬರ್ಬೇಕು ಆಯ್ತಾ? ಆಯ್ತಮ್ಮ, ಬರುತ್ತೇನೆ. ರಣಜಿತ, ಹೋಗಿ ಬಾ ರಣಜಿತ, ಯುದ್ಧದಲ್ಲಿ ಗೆದ್ದು ಜಯಶಾಲಿಯಾಗು. ನಾಡಿನ ಹೆಮ್ಮೆಯ ಪುತ್ರನಾಗು. ರಣಜಿತ, ಆ ಶ್ರೀಶೈಲ ಮಲ್ಲಿಕಾರ್ಜುನನ್ನು ನಿನಗೆ ಸರ್ವಶಕ್ತಿ ನೀಡಲೆಂದು ಬೇಡಿಕೊಳ್ಳುವನು. ನಿನಗೆ ಯೋಜನೆ ಮುಗಿಸಿದೆ. ಹೋಳಿ ಹಬ್ಬದ ಶುಭಾಶಯಗಳು ಮರಿಬೇಡ. ಹೋಗ್ಬಾ. ಏನೇನು ಅವ್ರು ಕೂಡ ನನ್ನ ತಂದು ಕಳಿಸಿದೆ. ನಾನು ನೀವು ನನ್ನ ಲವರು ಇಲ್ಲಿ ನಿಂತ್ಕೋಬೇಕು. ಯಾವಾಗ ನನ್ನ ಮನೆಗೆ ಬರ್ತೀರಾ? ಲವರ್ ಅಪರೂಪ ಸಿಗೋದು ಕಷ್ಟ. ಅದು ಇನ್ಸ್ಟಾಗ್ರಾಮ್ ಹೋಗ್ಬೇಕು. ಬಂದಿದ್ದೀರಾ? ನಿಂತ್ಕೊಳ್ಳಿ. ನಿಮಗೋಸ್ಕರ ಬಿಸಿ ಬಿಸಿ ಹಾಲುಕ್ಕಿ ಮಾಡಿದ್ದೀನಿ, ತಿಂತೀರಿಲ್ಲ?
ರಾಜ್ಯಕ್ಕೊಬ್ಬನೇ ರಾಜಾಧಿಪತಿ. ದೇಶಕ್ಕೊಬ್ಬನೇ ಪ್ರಧಾನಮಂತ್ರಿ. ರಾಜ್ಯಕ್ಕೊಬ್ಬನೇ ಮುಖ್ಯಮಂತ್ರಿ. ಒಬ್ಬನೇ ಅಧಿಪತಿ. ದೊಡ್ಡ ಆಟ ದೂರವಾಗಿ ಸಫಲಗೊಳ್ಳೋದ್ರಲ್ಲಿ ಇಲ್ಲ. ಸ್ವಂತ ಮಗನಂತ ನಟಿಸಿ ಶಿವಕಾಂತಗೌಡರ ಬಳಿಗೆ ಬೀಸುವೆ ನಾನು ಮೋಸದ ಬಲೆ. ಕೊನೆಗೆ ನಾ ಮಾಡುವೆ ಶಿವಕಾಂತಗೌಡನ ಕೊಲೆ. ಶಿವಕಾಂತಗೌಡ ಹುಟ್ಟಿದವಳ ಸಾಯಲೇಬೇಕು, ಮನೆ ಬೀಳಲೇಬೇಕು. ಅದರಂತೆ ಒಂದು ದಿನ ಈ ನಿನ್ನ ಪಾಪದ ದೇಹ ವಸ್ತುವಾಗಲೇಬೇಕು. ಚಂದದ ಚಂದಿರನ ಹೊತ್ತ ಚಂದ್ರ ಚಕರೆ ನಕ್ಷತ್ರದಂತೆ ಬೆಳಕಿ ಬರುವ ಬಾಳೆ ಕವಿತ. ನನ್ನ
ನನ್ನ ಕಣ್ಣುಗಳನ್ನೇ ಕುಕ್ಕಿದ ಆಜ್ಞೆಯ ಸುಖಾನ ಪಡೆಯಲೇಬೇಕು. ಸವಿತಳ ಸುಖ ಪಡೆದು ಸಿರಿವಂತದ ಸಿಂಹಾಸವನ್ನ ಏರಿ ಏಳು ತೀರಿಸಿಕೊಳ್ಳದೆ ಈ ಭ್ರಾಂತನ ಕುತಾಂತ್ರ ಒಂದು ಅರಿತು ನೋಡು ಈ ವಿಕ್ರಾಂತನ ಬಾಳ. ಏನು ಸುಸ್ತಾತ್ರಿ ಇವತ್ತು ಅಂತೀನಿ ಅಲ್ರಿ. ಮುಂಜಾನಿಂದ ಹಿಡಿದು ಸಂಜೆ ಜನ ತಿರುಗಿದ್ರ 10 ರೂಪಾಯಿ ವ್ಯಾಪಾರ ಆಗಿಲ್ಲ. ಹಿಂಗಾದ್ರ ನಮ್ಮ ಬಾಳೆ ಹೆಂಗ ಅಂತೀನಿ ಅಲ್ರಿ. 2 ತಿಂಗಳಾತೀವಿ ನಾವು 2 ತಿಂಗಳಾತೀವಿ ಹೂವಿನ ವ್ಯಾಪಾರ ಮಾಡಾಕತ್ತ. ಒಂದಾರ ಹುಡುಗಿ ಹೂ ಕೊಡು ಮಾಮ ಹೂ ಕೊಡು ಮಾಮ ಅಂತ ಬಂದು ಕೇಳೇ ಬ್ಯಾಡ್ರಿ. ಹುಡುಗಿಯರ ಮಕ್ಕ ನೋಡೋದು ನನ್ನ ಹಣೆ ಬರೋದಾಗ ಬರ್ತೈತೋ ಏನಿಲ್ಲ ಅಂತೀನಿ. ಅದ್ರಾಗ ಇವ್ನು ಅವನು ಆ ಶೆಟ್ಟಿ ಮಗಳು ಕಟ್ಟಿ ಕೂತ್ಕೊಂಡು ನನ್ನ ನೋಡ್ತಾಳು, ನನ್ನ ಪುಟ್ಟಿನ ನೋಡ್ತಾಳು, ಹುಟ್ಟಾಗಿನ ಹೂ ನೋಡ್ತಾಳು. ಅದನ್ನ ಇವತ್ತು ಪರೀಕ್ಷೆ ಮಾಡೇ ಬಿಡ್ತೀನಿ. ಗುಲಾಬಿ
ಏ ಬಾರ ಹುಡುಗಿ ಹುಬ್ಳಿ ಧಾರವಾಡ ನೋಡಕ ಹುಬ್ಬಳ್ಳಿ ಲಾಜಿನಾಗ ಹುಬ್ಬಳ್ಳಿ ಲಾಜಿನಾಗ ಹುಬ್ಳಿ ಧಾರವಾಡ ಅಲ್ಲ ಮಣ್ಣಿರ್ಲಾರ್ದ ಪವರ್ ಇವತ್ತು ಬಂದೈತಿ ಅಂದ್ರೆ ನಾ ಬಿಡ್ತೀನೇನ? ಅಲ್ಲ ಒಳ್ಳೆ ಮಾವ ಹುಬ್ಳಿ ಧಾರವಾಡ ನೋಡಕ. ಮಾಮ ಏನೇ ಇದ್ರು ಪೈಜಿ ಐತಿ. ಹುಬ್ಳಿ ಹೋಗೋ ಮಟ್ಟ ಕಂಟ್ರೋಲ್ ಆಗೋದಿಲ್ಲ. ಏನೇ ಇದ್ರು ಶಾಪುರ ಲಾಲ್ಜನಾಗ ಅಲ್ಲಿಗೆ ಹೋಗೋ ಮಟ್ಟ ಕಂಟ್ರೋಲ್ ಅಲ್ಲಿ ಅಂದ್ರೆ ಇಲ್ಲ ಶೆಟ್ಟಿಗೆ ಹೋಗೋನು. ನಾನು ರೆಡಿ ಇದೀನಿ ತಗ ಶೆಟ್ಟಿಗೆ ಸರಿ ಚಂದ್ರ ನಡೆದ ನನಗ ಗೊತ್ತಾಗೈತಿ ಅದಕ್ಕೆ ಅಲ್ಲಿ ಇಟ್ಟೀನಿ ಹೇಳ ನಿನ್ನ ಸಾಮಾನ್ ನಿನ್ನ ಕೈಯಲ್ಲಿ ನೀ ಇಟ್ಕೊಳ್ಳಿಲ್ಲ ಅಂದ್ರೆ ಹೆಂಗ ಸಾಮಾನು ಬೇರೆ ಬೇರೆ ಕೈ ಕೊಡೋ ಕಾಲ ಬರ್ತೈತಿ ಹೂವ್ರಿ ಎಷ್ಟು ಚಂದ ಅದಾವ್ರಿ. ಇನ್ನು ಹೂ ಮಾರೋ ಪೀಸ್ ನೋಡ್ರಿ ಇವತ್ತು ಎದ್ದೈತಿ ಪೀಸ್ ಮೊನ್ನೆ ಏನ್ ಇದ್ದಿದ್ದಿಲ್ಲ ಏನ್ ಮಾಡುದು ನಮಗ ನೋಡಿ ನೋಡಿ ತಲೆ ಕೆಡಾಕತ್ತೈತಿ. ಕೇಳಿಸ್ತಾವಿಲ್ಲ ನೀನು ಹೂ ಮಾರಕ್ ಬಂದಿರ ಮತ್ತೆ ಎದಕ್ಕಾರ ಬಂದಿವ? ಏಯ್ ನಿನ್ನ ಕಣ್ಣಿಗೆ ಹೆಂಗ ಕಾಣ್ತೀನಿ ಆ ಹುಡುಗಿ ಅದಕ್ಕ ಈಗಿನ ಹುಡುಗಿಯರಿಗೆ ನದ್ರು ಕಡಿಮೆ ಅಂತ ದೊಡ್ಡ ಬುಟ್ಟಿನ ಹಾಕೊಂಡು ಬಂದೀನಿ. ಹೆಂಗೈತಿ ಅದ್ ಏನಾಗೋಲ್ದಕ್ಕಮ್ಮ ನನಗೊಂದೆರಡು ಮಳ ಹೂ ಕೊಟ್ಟು ಬಿಡಿಸ್ತಾರ. ಕೇಳ್ತಲ್ಲ ಆ ಹುಡುಗಿ ನೀ ಕೇಳಿದ್ರ ನನ್ನ ಪುಟ್ಟ್ಯಾನ ಹೂವೆಲ್ಲ ನಿಂದ ಆದ್ರ ದುಡ್ಡು ಕೊಡಬೇಡ. ಅಲ್ಲಿ ದುಡ್ಡಿಲ್ಲ ಎಲ್ಲ ಹೂವು ನನ್ನ ಕೊಟ್ಟು ನೀ ಎಲ್ಲ ಖಾಲಿ ಬಿಟ್ಟು ತಲೆ ಮೇಲೆ ಡಬ್ಬ ಹಾಕೊಂಡು ಪಿರಿ 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 ಹುಚ್ಚು ನಾಯಿ ತಿರುಗಬೇಕಂತ ಮಾಡಿ ಅದು ಏನಕ್ಕಾಗಲ್ಲಕ್ಕ ಚಾಂದಿನಿ ನಾವೊಂದು ನಿರ್ಧಾರ ಮಾಡೀನಿ ನಿನ್ನ ಸಲುವಾಗಿ ಏನು ಬೇಕಾದ ಮಾಡಿನ ಚಾಂದಿನಿ ಆದ್ರ ಕಟ್ಟಿ ಕೂತ್ಕೊಂಡು ಸಣ್ಣ ಸಣ್ಣ ಹುಡುಗರು ಕಳಿಸ್ತೀಯಲ್ಲ ಹೂ ತರಾಕ ನೀ ಬಂದ್ರ ನಾ ಏನು ಕೊಡದಿಲ್ಲ ಅಂತೀನಿ ಏನು ಹೂ ಕೊಡೋದಷ್ಟಲ್ಲ ನನಗೂ ನಿನ್ನ ಜೊತೆಗೆ ಹೂವ ತಗೊಂಡು ಹೋಗ್ಬೇಕನ್ನೋ ಆಸೆ ಐತಿ. ಆದ್ರೆ ನನ್ನ ಶಕ್ತಿ ಅದನ್ನಲ್ಲ ಬರುದಿಲ್ಲ. ಮಾಮ ನೀ ಇಷ್ಟ ನನ್ನ ಮ್ಯಾಲ ಪ್ರೀತಿ ಇಟ್ಟಿ ಅಂದ ಮ್ಯಾಲ ನಾಳೆಯಿಂದ ನಾನು ಹೂ ತಗೊಳಕ್ ಬರ್ತೀನಿ. 12 ಅಲ್ಲದು. ಅಯ್ಯೋ ಅಯ್ಯೋ ನಾನು ರಾಣಿ ಅದಕ್ಕ ಕರ್ಸ್ಯಾರಿ ರೊಕ್ಕ ಕೊಟ್ಟು ಹಾ ಇಡಿ ತಗ ಅಲ್ಲೇ ಬಚ್ಚಿಟ್ಟು ನಾ ಹೋಗಲ್ಲ. ಹಾ ನಡಿ ಹಂಗ ಓಯ್ ತಪ್ಪಂದಳಿ ಬಾಯ್. ಹೆಂಗ ಹೊಡಿಬೇಕು ಗೊತ್ತೇನ? ಕಟ್ಟಕ್ ರೊಟ್ಟಿ ತಿಂದ್ರೆ ಸಪ್ಪಳಾಗಿರ್ಬೇಕು. ಸಪ್ಪಳಾಗಿರ್ಬಾರ್ದು. ನೋಡಿದ್ರ ಇವ್ ನಾವು ಎಷ್ಟು ಗುದ್ದಾಡಿದ್ರು 12 ವರ್ಷದ ಮಕ್ಕಳಾಗಿರಬಾರ್ದು. ತಿಂಡಿದ್ರೆ ಸಾಕರೆ ಅನ್ನ ಮಾತಾಡ್ಸ.
ಹುಡುಗಿ ನಮ್ಮಪ್ಪ ಬರಾಕತ್ತಾನ ಬರ್ಲಿ. ನಮ್ಮ ಅತ್ತ ಮತ್ತೆ ನಾಳೆ ಭೇಟಿ ಹಾಕಿ ಬಂದು ತಮ್ಮ ನನ್ನ ಮಗಳನ್ನ ಎಲ್ಲಾರು ನೋಡಿದ್ರಿ ಅಲ್ಲಿ ಹೇ ನಡೇಶ, ನಿನ್ನ ಮಗಳನ್ನ ನಾ ಯಾಕೆ ನೋಡ್ಲಿ? ನಾನೇನು ನಿನ್ನ ಮಗಳನ್ನ ಕಾಯಕ್ ಹಚ್ಚಿದೇನಾ ಮುದಿಯ? ಸ್ವಲ್ಪ ಕಿಮ್ಮತ್ ಕೊಟ್ಟು ಮಾತಾಡಿ ತಮ್ಮ. ಹೆಂಗ್ ಐತಿ ನಿನಗ ಮೈಯಾಗ? ನಮ್ಮೂರಿಗೆ ಬಂದು ನಮಗ ಮಗನ ಅಯ್ಯೋ ಶೆಟ್ಟಿನ. ನಮಸ್ಕಾರ ರೀ ಶೆಟ್ರ. ನೀವು ಅನ್ನೋದು ನನಗೆ ಗೊತ್ತೇ ಆಗ್ಲಿಲ್ಲ ನೋಡಿ. ಯಾಕಂದ್ರೆ ಈ ದಾರ್ಯಾಗ 12 ಮಂದಿ ಬರ್ತಾರ, 12 ಮಂದಿ ಹೋತಾರ. ಹಂಗಾಗಿ ಯಾರು ಇರ್ಬೋದು ಬಿಡು ಅಂತ ಹಂಗೆ ಬಾ ಶೆಟ್ಟಿ. ಮತ್ತ ತಪ್ಪು ತಿಳ್ಕೊಬೇಡ್ರಿ. ಹೂ ಏನಾರ ಬೇಕೇನ್ರಿ ಶೆಟ್ರ? ನನ್ನ ಮಗಳೇ ಇಲ್ಲಲ್ಲಿ ಹೂ ತಗೊಂಡು ಅಣಿಗೆ ಹಚ್ಚಿಯಲ್ಲ ಏನ? ಯಾಕ್ರಿ ಶೆಟ್ರ? ಯಾರು ಕೂಡ ಹೊಡೆವಲ್ಲ ನಿನ್ನ ಮಗಳ? ನನ್ನ ಮಗಳು ಹಾಕೊಂಡು ಹೋಗ್ತಾರೆ ಮಗನ. ಆಕಿ ಏನ್ ಕಡಿಮೆ ಇಲ್ಲ, ಬಾ ಮಗನ. ಇನ್ನ 2 ಸೇರು ಚಚ್ಚಿ ಕುದಿಸಿ ಕಲಿಸಿ ಎಣ್ಣೆ ಗಿಡಗೆ ಇಡ್ತಿಲ್ಲ ಮಗನ, ಎಣ್ಣೆ ಗಿಡಗ. ಮತ್ತೆ ನೀವೇ ಅಂದ್ರಲ್ರಿ ಶೆಟ್ರ ನನ್ನ ಮಗಳಿಲ್ಲ ಅಂತ. ಅದಕ್ಕ ಏನೇ ಹೇಳ್ರಿ ಶೆಟ್ರ, ಈಗಿನ ಕಾಲದಾಗ ಹುಡುಗನ ನಂಬೋದು ಕಷ್ಟ ಐತಿ, ಹುಡುಗಿಯರು ನಂಬೋದು ಕಷ್ಟ ಐತಿ. ಯಾಕಂದ್ರ ಎಲ್ಲಿ ಕೂಡ್ತಾವ, ಎಲ್ಲಿ ಕುಡಿತಾವ, ಏನು ಲವ್ ಮಾಡಿ ಜಿಗದ್ ಬಿಡ್ತಾವ, ಗೋವಾದ ಕಡೆ ಇದ್ದೀನ್ರಿ ಶೆಟ್ರ. ನೀ ಹೇಳೋದು ಏನು ಕೆರೆ ಐತಿ ಗೋವಿಂದ, ಆದ್ರೂ ನನ್ನ ಮಗಳ ಅಂತ ಕೇಳಲೇ. ಅಬಾ ಬಾರಿ ತೋರಿಸಿ ಹೇಳಕತ್ತಿ ಮಗಳು. ಮತ್ತೆ ಎಂತಕ್ಕೆಪ್ಪ ನಿನ್ನ ಮಗಳ ಶೆಟ್ಟಿ? ಗೋವಿಂದ ನನ್ನ ಮಗಳಿಗೆ ಹಳೆಯದ ಹುಡುಗರು ನೆರಳು ಮಗನ. ಅಲ್ಲ ನೀ ಗೋವನ್ ಕಡೆ ಚಲ ಹುಡುಗರು ಸಿಗ್ತಾರಲ್ಲೇ. ಚಲ ಹುಡುಗಿಯರು ಸಿಗತಾರಂತ ನಾ ಹೀವು ವ್ಯಾಪಾರ ಮಾಡಕತ್ತೀನಿ ಶೆಟ್ರ. ಒಂದರ ಒಂದು ಹುಡುಗಿ ನನ್ನೆಲ್ಲ ಮಾಡ್ತೀನಿ ಅಂದ್ರ ಈ ಹಾಳಾದ ಹೂವಿನ ವ್ಯಾಪಾರ ನಾ ಯಾಕೆ ಮಾಡ್ತಿದ್ದೆ ಶೆಟ್ರಿ? ನಾ ಯಾಕೆ ಮಾಡ್ತಿದ್ದೆ? ಜಿಗದು ಗೋವಾದ ಕಡೆ ನಾನು ಕ್ರಷರ್ ಮುಗಿಸೋದು ರೈಟ್. ನಮ್ಮೂರ ಹೆಣ್ಮಕ್ಳು ಕಣ್ಣಿಗೆ ಆಗಿದೆ ಅಲ್ಲೇ ಮಗನ. ಹಾಕಿ ತಂದ ಒಂದು ವ್ಯಾಯ ಯಾರ ಕಣ್ಣು ಗುಡಿ ಕಿತ್ತು ಬಿಡ್ತು ಮಗನ. ತಪ್ಪೇನೈತ್ರಿ ಶೆಟ್ರ? ಅವನು ತಪ್ಪೇನೈತಿ ಅಲ್ರಿ? ಯಾಕ ನಮ್ಮ ವಯಸ್ಸಿನಾಗ ನೀನು ಲೈನಿಗೇನು ಹೊಡೆದಿಲ್ಲ ಏನು ಮಗ? ಎತ್ತಬೇಡಿ ಆ ಸುದ್ದಿನ, ಎತ್ತಬೇಡಿ. ಮನುಷ್ಯನಾಗ ಎಲ್ಲ ಕಾನೂನು ಮಕ್ಕ, ಆದ್ರ ಮನುಷ್ಯ ಮ್ಯಾಗ ಮದುವೆ ಆಗಿಬಿಡ ನೋಡು. ಈಗ ನೋಡ ಇಬ್ರು ಸಣ್ಣ ಹೋಗಿ ಬಿಡಪ್ಪ ಮಗನ. ನನ್ನ ಮಗ ನೋಡಕ್ ಬಂದ್ರೆ ಇಲ್ಲೇ ಟೈಮ್ ಹೋಗ್ತೀವಿ ಮತ್ತೆ. ಶೆಟ್ರೆ ಹೂವು ಏನಾರ ಬೇಕೇನ್ರಿ? ಮತ್ತ ಘಮ ವಾಸನೆ ಬಂದ್ರೆ ಬರ್ಬೋದು ನಿನ್ನ ಮಗಳ. ಕೊಟ್ಟು ಬಿಡ ಯಾರು ಮರ ಹೂವ ಹಿಡ್ಕೊಂಡು ದಾರ್ಯಾಗ ಹೋದ್ರ ಹೂವಿನ ವಾಸನೆಗಾರ ಬರ್ತಾಳ ನೋಡಮ್ಮ. ನಾವು ತಿನ್ಲಿ ಎಲ್ಲಿ ಹೋಗ್ಯಾಳೋ ಏನೋ ಮಗಳ. ಚಂದನೆ ಚಂದನೆ ಹೋಗ್ರಿ, ನಾವು ಇನ್ನ ವರ್ಷ ಹೋಗ್ರಿ. ಯಾಕಂದ್ರ ಈಗಿನ ಹರಿಯಾದ ಹುಡುಗಿಯರಿಗೆ ಕಿವಿ ಕೇಳೋದು ಬಾಳ ಅಂದ್ರೆ ಬಾಳ ಕಡಿಮೆ ಐತಿ ನೋಡ್ರಿ ಶೆಟ್ರ. ಮಗಳ ಎಲ್ಲಿ ಕುಂತಿದ್ದೇವೆ ನಾವು ಕತ್ತಲಾಗ. ಹೋಗ ಅವನು ಇನ್ನು ಜೋರಾಗಿ ಹೋಗ. ಎಲ್ಲ ಕೂತಾಳೆ ಕಳ್ಸೋ ಮಗಳ. ಮಗಳ ಚಂದನೆ ನಿಮ್ಮ ಯಾರು ಹೊಡಿದೆ ಎಲ್ಲಿ
ಯವ್ವ ಮಗಳ ಎಲ್ಲಿ ಹೋಗಿದೆ ಈ ಮೌನ ಹಾಳಾಗಿ? ಈಗರ ಬಂದಿನಿ ಚಾಲು ಮಾಡೋದು ನಡುರಾಗ ಕಣ್ಣದಲ್ಲಿ ನೀನ ಸಿಗ್ತೀನಿ ಅಂತ ಇನ್ನು ಮದುವೆ ಆಗಿಲ್ಲ ದೂರ ಫೋಟೋ ಬಿಟ್ಟು ನೋಡೋದಿಲ್ಲ ಕಣ್ಣು ಮುಚ್ಚಿ ಮದುವೆ ಆಗೋ ನನಗೆ ಆಗೋದಿಲ್ಲ ಸಾಯೋ ನನ್ನ ಸಾಕನ ಬಾರ ನನ್ನ ರಾಜ ಸಾಯೋ ನನ್ನ ಸಾಕನ ಎಲ್ಲಿ ಹಾಳಾಗಿ ಹೋಗಿದ್ದೆ ನಿಮ್ಮ ಮೌನ ಏ ಹುಡುಕಬೇಕದಲ್ಲ ನಾನು ನನ್ನ ಗೆಳತಿ ಮನೆಗೆ ಹೋಗಿದ್ನಪ್ಪ ಈಗ ನಿನ್ನ ನೋಡಕಂತ ಬಂದೆ ನೋಡ ನಂದೇ ನೋಡ್ತಾ ನಿಮ್ಮ ಮೌನ ನಿನ್ನ ಕಾಯಲ್ಲ ಯಾಕೆ ನಾ ಗಾಳಿ ಹಿಡಿದಾಗ ಬಾರವ್ವ ಯವ್ವ ಮಗ ಹೂವ ಯಾರು ಕೊಟ್ಟ ನಿಮ್ಮ ಮೌನ ಹೂವ ಅದು ನಿನ್ನ ನಿಮ್ಮ ಮೌನ ಯಾರು ಕೊಟ್ಟ ಹೂವ ಆಕೆ ನನ್ನ ಗೆಳತಿ ಮಾದೇವದಲ್ಲ ಆಕೆ ಕೊಟ್ಟ ನಾನು ಮೊದಲ ಸುಳ್ಳು ಹೇಳ್ತೀಯ ತಲೆಯಾಗ ಒಂದು ಪುಟ್ಟಿ ಹೂವ ಇಟ್ಕೊಂಡು ಗೆಳತಿ ಮಾದ ಕೊಟ್ಲಂತ ಅಪ್ಪ ನಿಮ್ ಮನ್ಯಾಗ ರೊಕ್ಕ ಇಟ್ಟಿದ್ದಲ್ಲ ಆ ರೊಕ್ಕ ತಗೊಂಬಂದ ಈ ಗೋವಿಂದ ಮಾಮನ ಹತ್ರ ತಗೊಂಡು ಅವನ ಕಡೆ ಯಾಕೆ ತಗೋಕ್ ಹೋಗಿದವ ಎಲ್ಲ ಬಾಡಿ ಬಿಟ್ಟವ ಅಪ್ಪ ಬಾಡಿದ್ರು ಇವನು ವಾಸನೆ ಮಾತ್ರ ಗಮಗ ಮಾಡಲೇವ ಗುಬು ಗುಬು ಬಂದವ ಎಲ್ಲ ವಾಸಿ ಬಂದವ ಕೈಯಾಗಡಿ ಸ್ವಲ್ಪ ಒಳಗೆ ಸೇರ್ಸೋಣ ನಿಮ್ಮೂನ ನಮ್ಮ ಅಪ್ಪ ಕರ್ತಾನ ನೋಡಿ ಈಗ ಮೈಸೂರಿನಲ್ಲಿ ಹೂ ಹಾ ಮಗ ಆದ್ರೆ ಇವನು ಹೇಳ್ಬೇಡ ಯಾವ ಹೂವ ನಿನಗಿಂತ ಹೂವಿನ ಶಾಖ ನೀನು ಕೇಳಿಲ್ಲ ಮೈಸೂರು ಧಾರವಾಡ ಹೂವ ತಂದು ಕೊಡ್ತೀವಿ ಯಾಕ ಏನೇ ಶೆಟ್ಟಿ ಏಯ್ ಬೋಲ್ ಬೋಲ್ ಬಾ ಶೆಟ್ಟಿ ಬೋಲ್ ಮಗಳ ಹೋಗಮ್ಮ ಯಾಕಂದ್ರೆ ಈಗ ಕಾಲದಾಗ ದುಡ್ದು ಬಾಳ ಬರ್ತಾಳೆ ನಿನ್ ಮಗಳು ಇನ್ನೊಂದು ಐತಿ ನಿನ್ ಮಗಳು ಏನೋ ಐತಿ ಅಪ್ಪ ನೋಡಿ ಹೋಗೋಣ ನೋಡಿ ಬಾ ನೋಡಿ ಅಲ್ಲ ಮಗನ ಶೆಟ್ಟಿ ಡಬ್ಬ ಹಾಕಿದಲ್ಲ ನನ್ನ ಹೂವಿನ ಬುಟ್ಟಿ ನಿನ್ನ ಮಗಳದಾಳ ಬಣ್ಣದ ಚಿಟ್ಟಿ ನಾಳೆ ಹಾಕ್ತೀನಿ ಆಕಿನ ಬೆಟ್ಟಿ ಶೆಟ್ಟಿ ನಿನಗೆ ಮೋಸ ಮಾಡಿ ನಿನ್ನ ಮಗಳ ಜೊತೆಯಾಗಿ ಹೂವಿನ ಬುಟ್ಟಿ ಎಲ್ಲ ಖಾಲಿ 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 ಮಾಡಿ ಇದ ಹೂವಿನ ಬುಟ್ಟ್ಯಾಗ ನಿನ್ನ ಮಗಳನ್ನ ಕುಂದಿಸ್ಕಂದ ಗೋವಾದ ಕಡೆ ಹೋಗ್ಲಿಲ್ಲ ಮಗನ ನನ್ನ ಹೆಸರು ಹೂ ಮಾರೋ ಗೋವಿಂದನಲ್ಲ ಮಗನ
ನಮ್ಮ ಅಪ್ಪ ಇಡೀ ಇದ್ದಂಗ್ರಿ ಯಾವಾದ್ರೂ ವಿಷ ಹಾಕಿ ಕೊಲ್ಲಿಲ್ಲ ನೋಡ್ತೀನಿ ಸಾಕು ಸಾಕು ಮಾಡ್ಬಿಟ್ರಲ್ರಿ ಸ್ವಲ್ಪ ನಮ್ಗೆ ಸಮಾಚಾರ ಬರ್ರಿ ಡ್ರೈವರ್ ಸಾಹೇಬ್ರ ಬರ್ರಿ ನಿಮ್ದ ವಿಚಾರ ಮಾಡಕತ್ತೀವಿ ನಮ್ದೇ ವಿಚಾರ ಮಾಡ್ತಾ ಹುಡುಗಿ ನಮ್ಮಂತ ಹರಿಯಾದ ಹುಡುಗಿಯರು ಎಲ್ಲಿ ನಿಂತಿರ್ತಾರೆ ಅಲ್ಲಿ ಬಂದು ನಿಮ್ಗೆ ಎಬ್ಸ್ಕೊಂಡು ನಿಂತು ಬಿಡ್ತಿರಲ್ಲ ಅದು ಹೆಂಗ ಅಂತ ಸಿಕ್ಕ ಸಿಕ್ಕ ಹುಡುಗಿಯರೆಲ್ಲ ಹುಚ್ಚನ ಹುಡುಗಿ ಕಾರ್ ಗಾಡಿ ಚಾಂದಿನ ಬಾಳ ಬಿಸ್ಕೊಂಡಿರಲ್ಲ ಅಂತ ಹೇಳಿ ಕಾರ್ ಗಾಡಿ ಅಲ್ಲೇ ತರಿದೆ ಓಡಾಡಿ ಬಂದಿನ ಚಾಂದಿ ಗೋಪಿ ಮಾಮ ಹಂಗಾರ ಇವತ್ತಿನ ಹಿಡ್ಕೊಂಡ ನಾನಿನ ಉಪೇಂದ್ರ ಅಂತ ಕರೀಲ ಕರಿ ಆ ಹುಡುಗಿ ಕರಿ ನಿನ್ನ ಮನುಷ್ಯಕ್ಕೆ ಹಂಗ ಬರ್ತ ಹಂಗ ಕರಿ ಅಯ್ಯ ನಾನು ಉಪೇಂದ್ರನ ತೊಣಕ ಮುಖ ನೋಡ್ರಿ ಡಬ್ರಿ ಆಗೈತಿ ಉಪೇಂದ್ರ ಅನ್ಬೇಕಂತ ನೀಗೆ ನಿಮ್ಮವನ ಮುಖ ನೋಡ್ಕೊ ಕಾಶಿನಾಥದಾಗೈತಿ ಮುಖ ಸರಳ ತಿಳ್ಕೋಬೇಡ ಆ ಹುಡುಗಿ ನೀಗೇನೋ ಜೋಪಾನ ಏನಂತ ಕೇಳಿ ಮುಂಬೈ ಕಲ್ಕತ್ ಹೈದರಾಬಾದ್ ಅಷ್ಟೇ ಯಾಕ ಮಹಾರಾಷ್ಟ್ರ ಎಲ್ಲಾ ತಿರುಗಿನ ಏನಾರ ಹಂಗ ಹಿಂಗ ಅಂದೆ ಆ ಕಡೆ ಗೋವಾ ಕಡೆಗೆ ನಿನ್ನ ಪಾರ್ಸಲ್ ಮಾಡ್ಯಾನ ಅಯ್ಯಯ್ಯ ಹಂಗ ಅನ್ಬೇಡ ಗೋಪಿ ಮಾಮ ನಿನ್ನ ಮೇಲೆ ನನಗ ಪ್ರೀತಿ ಇಲ್ಲ ಅಂತ ತಿಳ್ಕೊಂಡೇನ ಏನೋ ನಮ್ಮ ಅಪ್ಪ ಸ್ವಲ್ಪ ಕಾಡಕತ್ತಿದ್ದ ನಮ್ಮ ಅಪ್ಪ ಮೇಲೆ ಸಿಟ್ಟಿತ್ತು ಅದ ಸಿಟ್ಟು ತಂದು ನಿನ್ ಮೇಲೆ ಹಾಕಿದ್ದ ಮಾಮ ನಿನಗೆ ಎಷ್ಟು ಲವ್ ಮಾಡ್ತೀನಿ ಗೊತ್ತಲ್ಲ ಬಿಡಬೇಡಪ್ಪ ಲಾಸ್ಟ್ ನಾಡ್ದಾಗ ಹನ್ನೆರಡು ಮಾಡು ನಾನು ನಿನಗೆ ಎಷ್ಟು ಲವ್ ಮಾಡ್ತೀನಿ ಗೊತ್ತಲ್ಲ ಅಲ್ಲ ಅವನು ಬರ್ತಾನ ನನಗ ಎಬಸತ್ತಾನ ನೀನು ಬರ್ತಿ ನನಗ ಎಬಸತ್ತಾನ ಏನ್ ಎಬಸ್ಬೇಕು ಗೊತ್ತಾಗ ಅಲ್ಲ ಎಬಸಿ ನಿಧಿ ಮಾಡ್ತೀರೇನ ಇನ್ನು ಶೇಂಗಾ ಸುಡ್ಕೊಂಡು ಬಟ್ ಏನಾರು ಮಾಡಂತ ಅಮ್ಮ ಹಂಗಾದ್ರೆ ಮತ್ತೆ ಏನ್ ತಡ ಇದೆ ಹೊಡಿ ಊರಿನ ತುಂಬ
ಬರ್ತೀವಿ ಮಂಗಳವಾರ ದಿವಸ ಕರಿಯಲೇನಪ್ಪ ಹೌದಲೆ ದುನಿಯ ಹೂವ ನನಗ ಕೊಟ್ಟಲ್ಲ ಮನಗಂಡ ಏನಾರು ನೋಡಿದ್ನು ಯಾಕೆ ಚಿಂತೆ ಅಪ್ಪ ಗೊತ್ತಾಗಲಾರ್ದಂಗ ಹಂಗಾರ ಬಾ ಮಾಮ ಹೋಗೋಣ ಬಾ.
ಹಾಕಿಕೊಳ್ಳಲು ಯಾವನಿದ್ದಾನೆ ಈ ಊರಲ್ಲಿ ಮೋಡ. BA ಪದವಿ ಮುಗಿಸಲು ನನ್ನ ಹತ್ತಿರ 5,000 ಸಾಲ ಮಾಡಿ ಲಂಚ ಕೊಡಲಾಗದೆ ಮನೆಯಲ್ಲಿ ಕುಳಿತಿದ್ದ ಬಡಪಾಯಿ ಶಶಾಂಕ್. 5 ಪೈಸೆಗೆ ಗೊತ್ತಿಲ್ಲದ ನಿನಗೆ ಎಲ್ಲಿಂದ ಬರಬೇಕು 5,000? ನಾನು ಹೇಳಿದ ಹಾಗೆ ಶಶಾಂಕ ನನ್ನ ತಂಗಿಯನ್ನು ನನ್ನ ಮನೆ ಕೆಲಸಕ್ಕೆ ಕಳಿಸಿ ಕೊಡಲೇಬೇಕು. ಆಗ ಬಡಪಾಯಿ ತಂಗಿಯನ್ನು ನನ್ನ ಬಾವು ಬಂಧದಿಂದ ಬಿಗಿದಪ್ಪಲೇಬೇಕು. ಅದೇ ಈ ಶಿವಕಾಂತ ಗೌಡನ ಆಟ. ನಮ್ಮ ಫ್ಯಾಕ್ಟರಿಗೆ ಬೇಕಾಗಿರುವ ಕಳ್ಳು ಮಾಲಿನ ಸಂಬಂಧದಿಂದ ಕಲಕತ್ತೆಗೆ ಹೋಗಿದ್ದ ವಿಕ್ರಾಂತ್ ನನ್ನ ಬಲಗೈ ಬಂಟನಷ್ಟೇ ಅಲ್ಲ, ನನ್ನ ಸ್ವಂತ ಮಗನಂತಿರುವವನಿಗೆ ಈ ಮನೆಯಲ್ಲಿ ಸ್ವಾತಂತ್ರ್ಯ ಕುಣಿದಾಡಲು ಮಾಡಿಕೊಡಲೇಬೇಕು. ನಮಸ್ಕಾರ ಗೌಡ್ರೆ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ಯಾವುದೋ ವಿಚಾರದಲ್ಲಿದ್ದೀರಾ? ಏನಾದರೂ ಕೆಲಸ ಆಗಬೇಕಿದ್ದಾರೆ ಹೇಳಿದರೆ ಈ ಕಾಕಿ ತಟ್ಟಿರೋದೇ ನಿಮಗೋಸ್ಕರ. ಅದು ನಿಮ್ಮಿಂದ ಅಂದ ಮೇಲೆ ಮತ್ತೆ ಯಾವ ಚಿಂತೆ? ಚಿಂತೆ ಎಂಬ ಚಿಂತೆ ನನ್ನ ತಂದೆ ಸಾವಿನೊಳಗಡೆ ಸುಟ್ಟು ಬೂದಿಯಾಗಿದೆ. ಸಿರಿತನದ ಸಾಗರದಲ್ಲಿ ಅಂದದ ಅರಮನೆ ಕಳಿಸಿ ಬಂಗಾರದ ಬಾಗಿಲೊಳಗಡೆ ರಕ್ತದ ಮಂಚದ ಮೇಲೆ ಗಾನ ಎಂಬ ಸೂಳರ ಮೇಲೆ ಸುಖ ಸರಿಯುವ ಈ ಶಿವಕಾಂತ ಗೌಡನಿಗೆ ಚಿಂತೆ. ಸೂರ್ಯಕಾಂತ್, ನಿನ್ನ ಹತ್ತಿರ ನನಗೆ ಯಾವುದೇ ಕೆಲಸ ಆಗಬೇಕಾಗಿಲ್ಲ. ಯಾವುದಾದ್ರೂ ಕೆಲಸ ಆಗಬೇಕಾದ್ರೆ ನಾನೇ ಕರೆಸಿಕೊಳ್ಳುತ್ತೇನೆ. ಈಗ ನಿನ್ನ ಕೆಲಸ ಏನಿದ್ರು ನೋಡಿಕೋ. ನನ್ನ ಎಲ್ಲ ಕೆಲಸ ಮುಗಿಸಿ ಇಲ್ಲಿಗೆ ಬಂದಿರೋ ಗೌಡ್ರೆ. ವಿಕ್ರಾಂತ್ ಕಾಣುತ್ತಿಲ್ಲ. ಅವನು ನಮ್ಮ ಬೆಂಗಳೂರಿನಲ್ಲಿರುವ ನಮ್ಮ ಫ್ಯಾಕ್ಟರಿ ಸಾಮಾನು ಸಲುವಾಗಿ ಕಲಕತ್ತೆಗೆ ಹೋಗಿದ್ದಾನೆ. ಅವನಿಲ್ಲದೆ ನನಗೇನೋ ಕಳೆದುಕೊಂಡಂತಾಗಿದೆ. ಅಷ್ಟೊಂದು ಭಾರವಾಗಿದೆಯೇ ಅವನ ನಿಷ್ಠೆ? ಸೂರ್ಯಕಾಂತ್, ನಿಷ್ಠೆಯಿಂದ ಕೆಲಸ ಮಾಡುವ ಆಳು ಅಂತ ನಿನ್ನ ತಿಳಿದಿರಬಹುದು. ನನ್ನ ಸ್ವಂತ ಮಗನ ಅಥವಾ ನನ್ನ ತಮ್ಮನ ಸಮಾನ. ಒಟ್ಟಿನಲ್ಲಿ ಹೇಳಬೇಕಾಗಿದರೆ ವಿಕ್ರಾಂತ್ ನನ್ನ ಆಯ್ದು. ನಿಮ್ಮ ಮಾತಿನ ಅರ್ಥ ವಿಕ್ರಾಂತ್ ನಿಮ್ಮ ಆಯ್ದ? ಈಗೇಕೆ ಮನಸ್ಸು ಮೂಡಿಸಿಕೊಳ್ಳುವೆ ಸೂರ್ಯಕಾಂತ್? ನೀನೇನು ಹೊರಗಿನವನ? ನೀನು ಹೀಗೆ ತಪ್ಪುತ್ತಿದ್ದರೆ ಸಾವಿರಾರು
ತಪ್ಪು ತಿಳಿಯಬಹುದು. ನೋಡು ಸೂರ್ಯಕಾಂತ್, ನಿನ್ನ ಬಗ್ಗೆ ನನಗೆ ಯಾವುದು ಕೆಟ್ಟ ಅಭಿಪ್ರಾಯವಿಲ್ಲ. ಸುಮ್ಮನೆ ತಮಾಷೆ ಕಂಡು ಬಿಡಿಕೊಂಡ್ರೆ ನಿನ್ನ ಸ್ವಭಾವ ನನಗೆ ಗೊತ್ತಿಲ್ಲವೇ? ಸೂರ್ಯಕಾಂತ್ ಏನಾದ್ರು ನೋಡ್ರಿ ಶೆಟ್ಟಿ, ಶೆಟ್ಟಿ ಒಳಗಡೆ ಬೀರು ಬದ್ಲಿದೆ, ತಗೊಂಡೆ ಬಾ. आ गए ना सब पार्टी में. अब खींच रहे फोटो किस सिक करके. ताऊ की फोटो ले लो, ले लो ले लो ले लो, भाव की फोटो ले लो, लाला के संग ले लो, साला के संग ले लो, ससुरे के संग ले लो, सास के संग ले लो, अपनों के संग पराए के संग खासम खास की ले लो. इसकी फोटो उसकी फोटो एल्बम में तक देना, मेरी फोटो छुपा के सबसे लॉकर में रख देना. जो अगर किसी की नजर पड़ी फोटो पे तो सुन, थप्पड़ मारूंगी साला थप्पड़ मारूंगी, थप थप थप्पड़ मारूंगी, थप्पड़ मारूंगी साला थप्पड़ मारूंगी, थप थप थप्पड़ मारूंगी. मेरे संग फोटो खिंचवाना, इधर उधर ना हाथ लगाना, थप्पड़ मारूंगी थप्पड़ मारूंगी. शरीफों वाली शक्ल बनाना, दिल में जो है चेहरे पे न लाना, थप्पड़ मारूंगी थप्पड़ मारूंगी. सिंगल फोटो होने लो, मिंगल फोटो होने लो, ग्रुप में फोटो लेना हो कोई हर्ज नहीं ले लो, लेकिन फोटो ये जो आम किया, लोगों में जो बदनाम किया, थप्पड़ मारूंगी साला थप्पड़ मारूंगी, थप थप थप्पड़ मारूंगी, थप्पड़ मारूंगी साला थप्पड़ मारूंगी, थप थप थप्पड़ मारूंगी. किसी पोज में फोटो ले लो, एक्सपोज जो किया तो सुन लो, थप्पड़ मारूंगी थप्पड़ मारूंगी. किसी भी एंगल में हो ले लो, जो बैड एंगल से देखा तो थप्पड़ मारूंगी थप्पड़ मारूंगी. रह अपनी औकात पर, रख काबू जज्बात पर, नजर नजर में बात करना, हाथ लगाना, लेकिन मॉर्फिंग करके प्रिंट किया, अपलोड किया और लिंक दिया, थप्पड़ मारूंगी साला थप्पड़ मारूंगी, थप थप थप्पड़ मारूंगी.